ನನ್ನ ಹೆಸರು ಶ್ರೀನಿವಾಸ್ ಮಳೂರು ಅಂತ ಅಂದ್ಬಿಟ್ಟು. ನನ್ನ ವಯಸ್ಸು 70 ವರ್ಷ. ನನಗೆ 25 ವರ್ಷಗಳಿಂದ ಬೆನ್ನು ನೋವಿತ್ತು. ನಾನು ಎಲ್ಲ ಚಿಕಿತ್ಸಾ ಪದ್ಧತಿಗಳನ್ನು ಅನುಸರಿಸಿದೆ, ಯಾವುದರಲ್ಲೂ ಕಡಿಮೆ ಆಗಲಿಲ್ಲ. ಕೊನೆಗೆ ಜಾಹೀರಾತಿನಲ್ಲಿ ರೋಬೋಟಿಕ್ ಲೇಸರ್ ಥೆರಪಿ ಇದೆ ಅಂತ ಅನ್ನೋದು ಗೊತ್ತಾಯಿತು ಸೌಖ್ಯ ಆಸ್ಪತ್ರೆಯಲ್ಲಿ. ಸೊ ನಾನು ಸ್ವಲ್ಪ ಅನುಮಾನದಿಂದಲೇ ಬಂದೆ. ಆದರೆ ಇಲ್ಲಿ ಬಂದಾಗ ಡಾಕ್ಟ್ರು ಕ್ಲೀನಾಗಿ ನನಗೆ ಎಲ್ಲವನ್ನೂ ಎಕ್ಸ್ಪ್ಲೈನ್ ಮಾಡಿದ್ರು. ಇಲ್ಲಿ ದೊರೆಯತಕ್ಕಂಥ ಚಿಕಿತ್ಸಾ ಪದ್ಧತಿಗಳನ್ನು ವಿಧಾನಗಳನ್ನು ಹೇಳಿದ್ರು. ಮ್ಯಾಗ್ನೆಟಿಕ್ ಥೆರಪಿ, ಲೇಸರ್ ಥೆರಪಿ ಹಾಗೂ ಟ್ರ್ಯಾಕ್ಷನ್ ಥೆರಪಿ ಅಂತ ಹೇಳಿದ್ರು. ಸೊ ನನಗೆ ಲೇಸರ್ ಥೆರಪಿನ ಅಡ್ವೈಸ್ ಮಾಡಿದ್ರು. ಸೊ ನಾನು ತಗೊಂಡು 1 ವಾರದೊಳಗೆ ಸಹ ನನ್ನ ನೋವು ಕಡಿಮೆ ಆಯಿತು. ನಾನು ಸಂಪೂರ್ಣವಾಗಿ ಗುಣಮುಖವಾಗುವಂಥ ಎಲ್ಲ ಲಕ್ಷಣಗಳು ಕಂಡು ಬಂತು. ಸೊ ಇದು ಇತರೆ ಪದ್ಧತಿಗಳಿಂದ ಆಗದೇ ಇರತಕ್ಕಂಥ ಇದನ್ನು ಎಲ್ಲ ನೋವುಗಳಿಗೆ ಹೇಳಬೇಕು ಅಂತಂದರೆ ಎಲ್ಲ ನೋವುಗಳಿಗೆ ಇದೊಂದು ರೀತಿಯ ವರದಾನ. ಸೌಖ್ಯ ಆಸ್ಪತ್ರೆಯಲ್ಲಿ ದೊರೆಯತಕ್ಕಂಥ ರೋಬೋಟಿಕ್ ಲೇಸರ್ ಥೆರಪಿ ಅಂತಕ್ಕಂಥದ್ದು ಒಂದು ವರದಾನ ಅಂತ ನಾನು ಭಾವಿಸ್ತೇನೆ.